ರಂಗೇರಿದ ಲೋಕಸಭಾ ಚುನಾವಣಾ ಅಖಾಡ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾದ ಇಂದು ಯಾರೆಲ್ಲ ನಾಮಿನೇಷನ್ ಫೈಲ್ ಮಾಡಿದ್ರು, ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆದ ಈಶ್ವರಪ್ಪ ಹೇಳಿದ್ದೇನು, ಅಭ್ಯರ್ಥಿಗಳ ನಾಮಿನೇಷನ್ಗೂ ಮುನ್ನವೇ ಫೀಲ್ಡ್ಗಿಳಿದ ಬಿಜೆಪಿ ಗುಪ್ತಗಾಮಿನಿ ಟೀಮ್. ಎಲ್ಲ ಸುದ್ದಿ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಲೋಕಸಭಾ ಚುನಾವಣೆಯ ಕಣ ರಂಗೇರಿದೆ. ಮೊದಲ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾದ ಇವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ನಾಮಪತ್ರ ಸಲ್ಲಿಕೆ ಮಾಡಿದರು. ನಾಮಪತ್ರ ಸಲ್ಲಿಕೆಯ ವೇಳೆ ಮಾಜಿ ಸಚಿವರಾದ ಅಶ್ವಥ್ ನಾರಾಯಣ್, ಮುನಿರತ್ನ ಭಾಗಿಯಾಗೋದ್ರ ಮೂಲಕ ಬಲ ತುಂಬಿದ್ರು. ಇದೇ ವೇಳೆ ಬೃಹತ್ ರೋಡ್ ಶೋ ಕೂಡ ನಡೆಸಿದ್ರು. ಸಾವಿರಾರು ಮಂದಿ ರೋಡ್ ಶೋನಲ್ಲಿ ಭಾಗಿಯಾಗೋದ್ರ ಮೂಲಕ ಮೋದಿ ಪರವಾಗಿ ಘೋಷಣೆ ಕೂಗಿದ್ರು. ಇದೇ ವೇಳೆ ಮಾತನಾಡಿದ ಡಾಕ್ಟರ್ ಮಂಜುನಾಥ್, ಕಾರ್ಯಕರ್ತರ ಉತ್ಸಾಹವನ್ನು ನೋಡಿದರೆ ಗೆಲುವು ಖಚಿತ ಅನಿಸುತ್ತೆ. ಅಮಿತ್ ಶಾ ಕೂಡ ಆಗಮಿಸಿ ನನ್ನ ಪರ ರೋಡ್ ಶೋ ಮಾಡಿದ್ದಾರೆ. ನಮ್ಮ ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಿದೆ. ಜನ ಬುದ್ಧಿವಂತರಿದ್ದು ಯಾವುದೇ ಆಮಿಷಗಳಿಗೆ ಬಲಿಯಾಗಲ್ಲ ಅನ್ನುವ ವಿಶ್ವಾಸವಿದೆ ಅಂದರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಡಾಕ್ಟರ್ ಮಂಜುನಾಥ್ಗೆ ಕುಟುಂಬಸ್ಥರು ಆರತಿ ಮಾಡಿ ಶುಭ ಹಾರೈಸಿದರು. JDS ಮತ್ತು BJP ಈ ಎರಡೂ ಪಕ್ಷದ ಕಾರ್ಯಕರ್ತರ ಮನಸ್ಸುಗಳು ಒಂದಾಗಿದೆ, ಹೃದಯಗಳು ಒಂದಾಗಿದೆ, ಎಲ್ಲ ಒಗ್ಗಟ್ಟಾಗಿ ತುಂಬ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಎಲ್ಲ ಕಡೆ ಸಿಗ್ತಾ ಇದೆ. ಹೀಗಾಗಿ ನಮ್ಮ ಆತ್ಮವಿಶ್ವಾಸ, ಗೆಲುವಿನ ವಿಶ್ವಾಸ ಹೆಚ್ಚಾಗ್ತಾ ಇದೆ. ಭಾಳ ಸಂತೋಷ. ಒಂದು ಒಳ್ಳೆ ದಿನ, ಒಳ್ಳೆ ಗಳಿಗೆಯಲ್ಲಿ ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದೀವಿ. ಇದು ನಮಗೆ ಖಂಡಿತವಾಗ್ಲೂ ಈ ಬಾರಿ ನಾವು ಗೆಲ್ಲುತ್ತೇವೆ. ಅದು ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿಕೆ ಸುರೇಶ್ ಮತ್ತೊಂದು ಸೆಟ್ ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಯ ವೇಳೆ ಡಾಕ್ಟರ್ ಮಂಜುನಾಥ್ ಹಾಗೂ ಡಿಕೆ ಸುರೇಶ್ ಮುಖಾಮುಖಿಯಾಗಿದ್ದಾರೆ. ಈ ವೇಳೆ ಬಿಜೆಪಿ ನಾಯಕ ಅಶ್ವಥ್ ನಾರಾಯಣ್, ಮುನಿರತ್ನ ಕುಶಲೋಪರಿಯನ್ನ ಡಿಕೆ ಸುರೇಶ್ ವಿಚಾರಿಸಿದ್ದಾರೆ. ಡಿಕೆ ಸುರೇಶ್ ನೋಡ್ತಾ ಇದ್ದಂತೆ ಬಿಜೆಪಿ ಕಾರ್ಯಕರ್ತರು ಮೋದಿ ಮೋದಿ ಅಂತ ಘೋಷಣೆ ಕೂಗಿದ್ದಾರೆ. ಈ ವೇಳೆ ಕನ್ನಡ ಬಾವುಟವನ್ನು ತೋರಿಸಿ ಕೈಬೀಸಿ ಡಿಕೆ ಸುರೇಶ್ ಮುಂದೆ ನಡೆದಿದ್ದಾರೆ. ಹಾಸನದಲ್ಲಿ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ನಾಮಪತ್ರ ಸಲ್ಲಿಕೆಯ ವೇಳೆ ಅಸಮಾಧಾನ ಸ್ಫೋಟಗೊಂಡಿದೆ. ಮೊನ್ನೆಯಷ್ಟೇ ಅಮಿತ್ ಶಾ ಸಂಧಾನದ ಸಭೆಯನ್ನು ನಡೆಸಿದರು. ಮೈತ್ರಿ ಪಕ್ಷದಲ್ಲಿ ಅಸಮಾಧಾನ ತಲೆದೂರಿದೆ. ಪ್ರಜ್ವಲ್ ರೇವಣ್ಣ ನಾಮಪತ್ರ ಸಲ್ಲಿಕೆಯ ವೇಳೆ ಬಿಜೆಪಿ ನಾಯಕ ಪ್ರೀತಮ್ ಗೌಡ ಗೈರಾಗಿದ್ದಾರೆ. ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಬಂದ್ರು ಕೂಡ ಪ್ರೀತಮ್ ಗೌಡ ಗೈರಾಗುವ ಮೂಲಕ ತಮ್ಮ ಅತೃಪ್ತಿಯನ್ನು ಬಹಿರಂಗವಾಗಿಯೇ ತೋರಿಸಿದ್ದಾರೆ. ಇದಕ್ಕೂ ಮೊದಲು ಹೊಳೆನರಸೀಪುರ ದೇವಸ್ಥಾನದಲ್ಲಿ ಪ್ರಜ್ವಲ್ ರೇವಣ್ಣ ನಾಮಪತ್ರಕ್ಕೆ ಪೂಜೆ ಸಲ್ಲಿಸಿದರು. ಬಳಿಕ ಬೃಹತ್ ರ್ಯಾಲಿಯನ್ನು ನಡೆಸಿ ಶಕ್ತಿ ಪ್ರದರ್ಶನವನ್ನು ನಡೆಸಿದರು. ಮಾಜಿ ಪ್ರಧಾನಿ ದೇವೇಗೌಡರು ಮೊಮ್ಮಗನ ಪರವಾಗಿ ಮತಯಾಚನೆ ಮಾಡಿದರು. ಏಪ್ರಿಲ್ 26ನೇ ತಾರೀಕು ಚುನಾವಣೆವರೆಗೂ ಇದೇ ಉತ್ಸಾಹ, ಇದೇ ಹುಮ್ಮಸ್ಸಲ್ಲಿ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿ ಈ ಜಿಲ್ಲೆಯ ಮಗನಾಗಿ, ಪ್ರತಿಯೊಬ್ಬರ ತಂದೆ ತಾಯಿ ಮಗನಾಗಿ ಇವತ್ತು ಈ ಜಿಲ್ಲೆಗೆ ಅಭಿವೃದ್ಧಿಗೆ ಮತ್ತೆ ನಿಮ್ಮ ಶ್ರಮಕ್ಕಾಗಿ ದುಡಿಯೋದಕ್ಕೆ ನನ್ನ ಜೀವನ ಮುಡುಪಾಗಿಡ್ತೀನಿ ಅಂತ ಹೇಳಿ ಸಾವಿರಾರು ಜನದ ಮುಂದೆ ಇವತ್ತು ಒಂದು ಸಂಕಲ್ಪನ ಮಾಡೋ ಅಂತ ಕೆಲಸನ ಮಾಡ್ತಾ ಇದ್ದೀನಿ. ಇವತ್ತು ಜಾತ್ಯತೀತ ಜನತಾದಳ, ಭಾರತೀಯ ಜನತಾ ಪಾರ್ಟಿ ಒಂದುಗೂಡಿದ್ದೇವೆ. ಇವತ್ತು ನಾನು ಈ 3 ಸ್ಥಾನಗಳಿಗೆ ನಾವು ಬೆಂಬಲ ಕೊಟ್ಟು ಇವತ್ತು ಏನು ನರೇಂದ್ರ ಮೋದಿ ಅವ್ರನ್ನ ಈ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಹೋರಾಟ ಮಾಡ್ತಾ ಇದ್ದೇನೆ. ವ್ಯಕ್ತಿಗತ ನನಗೇನು ಬೇಕಾದಿಲ್ಲ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ತೇಜಸ್ವಿ ಸೂರ್ಯ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಗಿರಿನಗರದ ಮಹಾಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು. ಇದೇ ವೇಳೆ ಬೃಹತ್ ರೋಡ್ ಶೋವನ್ನು ನಡೆಸಿ ತೇಜಸ್ವಿ ಸೂರ್ಯ ಶಕ್ತಿ ಪ್ರದರ್ಶನ ಮಾಡಿದರು. ಕಳೆದ 5 ವರ್ಷಗಳಿಂದ ಪ್ರಾಮಾಣಿಕವಾಗಿ ದುಡಿದಿದ್ದು ಇವತ್ತು ನನ್ನ ಜೀವನದ ಸಂತಸದ ಕ್ಷಣವಾಗಿದೆ ಅಂತ ತೇಜಸ್ವಿ ಸೂರ್ಯ ಹೇಳಿದರು. ಮೋದಿ ಕೈ ಬಲಪಡಿಸಬೇಕು, ವಿಕಸಿತ ಭಾರತ ಆಗಬೇಕಾದ್ರೆ ಮೋದಿಯ ಕೈಯನ್ನು ಬಲಪಡಿಸಬೇಕು ಅಂತೇಳಿ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಭಾರೀ ಅಂತರದಿಂದ ತೇಜಸ್ವಿ ಸೂರ್ಯ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್, ಮೋದಿ ಅಧಿಕಾರಕ್ಕೆ ಬಂದರೆ ಪಾಕಿಸ್ತಾನ ಉಡಿಸಾಗಲಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ನಂತರ ಬರಗಾಲ ಆವರಿಸಿದೆ ಅಂತೇಳಿ ಕುಟುಕಿದ್ದಾರೆ. ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸಬೇಕಾಗಿದೆ. ವಿಕಸಿತ ಭಾರತವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಅದನ್ನ ನಾವೆಲ್ಲರೂ ಮಾಡಬೇಕು ಅಂತಂದ್ರೆ ಬೆಂಗಳೂರಿನ ಅಷ್ಟು ಸೀಟ್ಗಳನ್ನ, ಕರ್ನಾಟಕದ 28 ಸೀಟ್ಗಳನ್ನ ನಾವು ಭಾರತೀಯ ಜನತಾ ಪಾರ್ಟಿಗೆ ಗೆಲ್ಲಿಸಬೇಕಾಗಿದೆ. ಕಳೆದ 10 ವರ್ಷಗಳು ಪ್ರಧಾನಮಂತ್ರಿಯಾಗಿ ಒಂದೇ ಒಂದು ದಿನ ಲೀವ್ ತಗೊಂಡಿಲ್ಲ ಈ ದೇಶದ ಪ್ರಧಾನಿ ಯಾರವರು? ಮೋದಿ ಬಂದ್ ನಿಂತ್ರೆ ಪಾಕಿಸ್ತಾನ ಉಡೀಸ್, ಯಾರು ಬಂದ್ರೆ ಬರಗಾಲ, ಸಿದ್ದರಾಮಯ್ಯ ಕಾಲಿಟ್ರೆ ಅನಂತ್ ಕುಮಾರ್ ಸಾಹೇಬ್ರ ನಂತರ ಅವರು ಸಮರ್ಥವಾಗಿ ಕರ್ನಾಟಕಕ್ಕೆ
ಒಂದು ನಾಯಕತ್ವ ಬೇಕು, ಡೆಲ್ಲಿನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡಬೇಕು ಅನ್ನೋದಕ್ಕೆ ಅಂತ. ಆ ನಾಯಕತ್ವದ ಕೊರತೆಯನ್ನು ತುಂಬಿರೋರು ಯಾರು? ತೇಜಸ್ವಿ ಸೂರ್ಯ ಅವರು.